ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವಂಥ ರಾಮಲಲ್ಲಾನ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕದಿಂದ ಅವಮಾನ ಆಗಿದೆ. ಅಮೆರಿಕ ಅವಮಾನ ಮಾಡಿದೆ ಶಿಲ್ಪಿ ಅರುಣ್ ಯೋಗಿರಾಜ್ಗೆ. ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಲು ವೀಸಾ ನಿರಾಕರಿಸಿದೆ ಅಮೆರಿಕ. ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿಗೆ ಇದೆಂಥ ಅವಮಾನ. ವೀಸಾ ನಿರಾಕರಣೆಗೆ ಯಾವುದೇ ರೀತಿಯ ಕಾರಣಗಳನ್ನು ಅಮೇರಿಕ ಕೊಟ್ಟಿಲ್ಲ. ವೀಸಾಗಾಗಿ ಎಲ್ಲ ರೀತಿಯ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರಂತೆ ಅರುಣ್ ಯೋಗಿ. ಆದರೆ ಅಕ್ಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿದ್ದಂಥ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದಾರೆ ತಮ್ಮದಲ್ಲದ ತಪ್ಪಿಗೆ. ಬಟ್ ಕೆಲವಷ್ಟು ಕಾರಣಗಳನ್ನು ಕೂಡ ಕೇಳಬಹುದಾಗಿತ್ತು. ಯಾವುದಾದ್ರು ದಾಖಲೆ ಸರಿಯಾಗಿ ಸಲ್ಲಿಸದೆ ಹೋದರೆ ಆ ದಾಖಲೆಯನ್ನು ಕೇಳಬಹುದಾಗಿತ್ತು, ಅಥವಾ ಸಲ್ಲಿಕೆ ಮಾಡುವಂಥ ವಿಧಾನದಲ್ಲಿ ತಪ್ಪಿದ್ರೂ ಕೂಡ ಅದನ್ನು ಸರಿಪಡಿಸಬಹುದಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಅದು ಹೇಳಿ ಕೇಳಿ ಅರುಣ್ ಕೂಡ ಇದೇ ಮೊದಲ ಬಾರಿಗೆ ಅಮೆರಿಕದ ವೀಸಾಗೆ ಅಪ್ಲೈ ಮಾಡಿದ್ರಂತೆ. ಆದರೆ ಯಾವುದೇ ರೀತಿಯ ವಿವರಣೆಯನ್ನು ಇಲ್ಲಿಯವರೆಗೂ ಕೂಡ ಕೊಟ್ಟಿಲ್ಲ. ಬಟ್ ವೀಸಾ ನಿರಾಕರಣೆಯಾಗಿದೆ, ಅದಕ್ಕೆ ಕಾರಣ ಗೊತ್ತಾಗಬೇಕಾಗಿದೆ. ಬಟ್ ಇದೇ ಮೊದಲ ಬಾರಿಗೆ ನಾನು ಹಾಕಿದ್ದೆ, ನಂಗೆ ಬಂದಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಕ್ಕೆ ಸಮ್ಮೇಳನ ಅಂತ ಹೇಳಿ ಅರುಣ್ ಯೋಗಿರಾಜ್ ಮಾತನಾಡಿದ್ದಾರೆ. ಅವರ ಕಂಡೀಷನ್ಸ್ ಕ್ರೈಟೀರಿಯಾಸ್ ನಾವು ರೀಚ್ ಆಗ್ತಾರೆ. ಅವರು ಕೊಟ್ಟರೆ ಕ್ರೈಟೀರಿಯಾಸ್ ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಇರ್ಬೋದು. ಅದೇನು ಕಂಡೀಷನ್ ನಮಗೆ ಗೊತ್ತಿಲ್ಲ. ನಾನು ಏನು ಕಾರಣ ಅಂತ ಗೊತ್ತಿಲ್ಲ. ನನಗೂ ಅಪ್ಲೈ ಮಾಡಿ ಆಗಿತ್ತು. ಅದು ಡೇಟ್ ಕೊಡ್ತಾರೆ, ಡೇಟ್ ಕಾಯ್ತಾ ಇದ್ದೀವಿ. ನಾವು ಡೇಟ್ ಸಿಕ್ತು. ಜನರಲ್ ಆಗಿ ಹೋದ್ವಿ. ನಾವು ಮಾಡಿದ್ದು ನಾವೆಲ್ಲ 10ನೇ ತಾರೀಕು ಕೊಟ್ಟಿದ್ವಿ. ಕೊನೆಯಲ್ಲಿ ಇಂಟರ್ವ್ಯೂವಲ್ಲಿ ಅವರು ಲಾಸ್ಟ್ ಇದರಲ್ಲಿ ಡಿಲೇ ಆಗಿದೆ. ಅದೇ ಖುಷಿ ಇರ್ತಿತ್ತು. ನಮ್ಮ ಕನ್ನಡಿಗರನ್ನ ಅಲ್ಲಿ ಬರೋ ಅವಕಾಶ ಸಿಕ್ತಿತ್ತು, ಅವ್ರಿಗೆ ಕನ್ನಡ ಅವಕಾಶ ಸಿಕ್ತಿತ್ತು. ಜೊತೆಗೆ ಇದು ಮೊದಲನೇ ಬಾರಿ ಒಬ್ಬ ಶಿಲ್ಪಕಲಾವಿದರಿಗೆ ಅವರು ಆಯ್ಕೆ ಮಾಡಿದ್ರು. ಆದರೆ ಈ ಒಂದು ಕಾರಣದಿಂದ ನಾವು ಹೋಗೋಕ್ಕಾಗ್ತಾ ಇಲ್ಲ. ಬಹುಶಃ ಮುಂದಿನ ವರ್ಷಕ್ಕಾದರೆ ಹೋಗೋಣ ಅಂತ ಅನ್ಬೋದು. ಅವರು ಆ ಕಡೆಯಿಂದ ಟ್ರೈ ಮಾಡ್ತಿದ್ದಾರೆ ಏನು ಅಂತ. ನೋಡೋದು ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮವ್ರನ್ನ ಭೇಟಿ ಮಾಡೋ ಅವಕಾಶ ಅಲ್ವಾ, ಅದು ಬೇರೆ ದೇಶದಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಹೋಗಿ ಬರ್ತೀನಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ವರ್ಷ ಅಟೆಂಡ್ ಮಾಡ್ತೀನಿ. ಅಲ್ಟಿಮೇಟ್ ಆಗಿ ನಮ್ಮ ಆ ಸಮಯಕ್ಕೆ ಯಾರು ಅವ್ರು ನಮ್ಮ ಹತ್ರ ಇಂಟರ್ವ್ಯೂ ತಗೊಂಡು ಅದಕ್ಕೆ ಮಾತ್ರ ಕೌಂಟ್ ಆಗುತ್ತೆ. ಆ ಸಮಯದಲ್ಲಿ ಅವ್ರು ತೊಗೊಂಡ್ರವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇತ್ತು. ನಾವು ಹೇಳಿದ್ವಿ, ಅವ್ರ ಹತ್ರ ಗಮನಿಸಿದ್ದೇನೋ. ಜೊತೆಗೆ ಬೇರೆ ಅವ್ರದ್ದು ಟ್ರೈನಿಂಗ್ ಏನೇನು ನಮಗೂ ಅದು ಗೊತ್ತಿಲ್ಲ. ಯಾಕೆ ರಿಜೆಕ್ಟ್ ಮಾಡಿದೆ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಕಡೆಯಿಂದ ತಪ್ಪಾಗಿ ಅದು ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ನಮಗೆ ಇದು ಮಿಸ್ ಆಯ್ತು ಆಫರ್. ಕೇಳ್ಕೊಂಡ್ವಿ, ಇಲ್ಲ ಏನಕ್ಕೆ ಅಂತ. ಇಲ್ಲ ಅಷ್ಟೇ, ನಾವು ಥ್ಯಾಂಕ್ ಯು ಅಂತ ಹೇಳಿದ್ರು. ಹೇಳಿದ್ರು ಫಸ್ಟ್ ಟೈಮು ಒಂದು ಬೇರೆ ದೇಶದ ಒಂದು ಕಲ್ಚರು ಮತ್ತು ಆರ್ಕಿಟೆಕ್ಚರ್ ನೋಡೋ ಅವಕಾಶ ಕಲಾವಿದರಿಗೆ. ಜೊತೆಗೆ ಅವ್ರು ಫಸ್ಟ್ ಟೈಮ್ ಕಲಾವಿದರಿಗೆ ಈ ಥರ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ಬಟ್ ಅವ್ರದ್ದು ರೂಲ್ಸ್ ಏನಿದೆ ನಮಗೆ ಅಷ್ಟು ಗೊತ್ತಿಲ್ಲ. ಇದು ಎಸ್ ಮಿನಿಸ್ಟ್ರಿ ಅವರಿಂದ ಅವ್ರ ಕಡೆಯಿಂದ ಏನು ಬೇಕೆಲ್ಲ ಮಾಡಿದ್ರು ಅವರು ಕಲ್ಚರಲ್ಲಿ. ನಮಗಿದು US ಎಂಬಸಿಯಿಂದ ಆಗಬೇಕಿತ್ತು. ಸೊ ಅಲ್ಲಿಂದ ಸ್ವಲ್ಪ ಇಲ್ಲಿಂದೆಲ್ಲ ಆಗಿದೆ. ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದೆಲ್ಲ ಹೇಳಿದ್ನಲ್ಲ. ಅವರ ಕಂಡೀಷನ್ಸ್ ಕ್ರೈಟೀರಿಯಾಸ್ ನಾವು ರೀಚ್ ಆಗ್ತಾರೆ. ಅವರು ಕೊಟ್ಟರೆ ಕ್ರೈಟೀರಿಯಾಸ್ ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಇರ್ಬೋದು. ಅದೇನು ಕಂಡೀಷನ್ ನಮಗೆ ಗೊತ್ತಿಲ್ಲ. ನಾನು ಏನು ಕಾರಣ ಅಂತ ಗೊತ್ತಿಲ್ಲ. ನನಗೂ ಅಪ್ಲೈ ಮಾಡಿ ಆಗಿತ್ತು. ಅದು ಡೇಟ್ ಕೊಡ್ತಾರೆ, ಡೇಟ್ ಕಾಯ್ತಾ ಇದ್ದೀವಿ. ನಾವು ಡೇಟ್ ಸಿಕ್ತು. ಜನರಲ್ ಆಗಿ ಹೋದ್ವಿ. ನಾವು ಮಾಡಿದ್ದು ನಾವೆಲ್ಲ 10ನೇ ತಾರೀಕು ಕೊಟ್ಟಿದ್ವಿ. ಕೊನೆಯಲ್ಲಿ ಇಂಟರ್ವ್ಯೂವಲ್ಲಿ ಅವರು ಲಾಸ್ಟ್ ಇದರಲ್ಲಿ ಡಿಲೇ ಆಗಿದೆ. ಅದೇ ಖುಷಿ ಇರ್ತಿತ್ತು. ನಮ್ಮ ಕನ್ನಡಿಗರನ್ನ ಅಲ್ಲಿ ಬರೋ ಅವಕಾಶ ಸಿಕ್ತಿತ್ತು, ಅವ್ರಿಗೆ ಕನ್ನಡ ಅವಕಾಶ ಸಿಕ್ತಿತ್ತು. ನನಗೂ ಕೂಡ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ವೀಸಾ ನಿರಾಕರಣೆ ಮಾಡಲಾಗಿದೆ. ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೆ, ಹೀಗಾಗಿ ನನಗೂ ಕೂಡ ಕೆಲವಷ್ಟು ವಿಧಾನ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಒಬ್ಬ ಅದ್ಭುತ ಸಾಧಕ ಅವರಿಗೆ ಅವಕಾಶ ಕೊಟ್ಟಿದ್ದರೆ ಖಂಡಿತವಾಗೂ ಆ ಕಾರ್ಯಕ್ರಮಕ್ಕೂ ಕೂಡ ಒಂದು ಕಡೆ ಒಂದು ಗೌರವ ಬರ್ತಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ನನಗೆ ಗೊತ್ತಿಲ್ಲ, ಬಟ್ ಯಾವ ಕಾರಣಕ್ಕಾಗಿ ನಿರಾಕರಣೆ ಮಾಡಲಾಗಿದೆ ಅನ್ನೋದು ಸ್ಪಷ್ಟ ಮಾತು. ಬಟ್ ಇರೋ ಒಂದು ಕಡೆ ಇಡೀ ದೇಶವೇ ಕೊಂಡಾಡುವಂಥ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿದಂಥ ಶಿಲ್ಪಿಗೆ ಈ ಅವಮಾನ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಮಾತ್ರವಲ್ಲ, ಆ ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ರಿಗೂ ಕೂಡ ನಿರಾಸೆ ಅಂತ ಕಾಣಿಸುತ್ತೆ. ಖಂಡಿತವಾಗಿ ದಶರಥ್, ಯಾಕೆಂತ ಹೇಳಿದ್ರೆ
ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದಂತವ್ರು, ಅದರಲ್ಲೂ ಕೂಡ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಏನು ಅಮೆರಿಕಾಗ್ ಹೋಗ್ಬೇಕಾದಂತಹ ಒಂದು ವೀಸಾ ನಿರಾಕರಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಅರುಣ್ ಯೋಗಿರಾಜ್ ಅವರು ಅಕ್ಕ ಸಮ್ಮೇಳನಕ್ಕಾಗಿ, ಜೊತೆಗೆ ಅದು ಅಕ್ಕ ಸಮ್ಮೇಳನದ ಕಾರ್ಯಕ್ರಮ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ದಿನ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ರು. ಹೀಗಾಗಿ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಈಗಾಗಲೇ ವೀಸಾಗೆ ಏನು ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಈಗ ಅಮೆರಿಕ ಅವರ ವೀಸಾ ನಿರಾಕರಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ವೀಸಾವನ್ನ ನಿರಾಕರಿಸಲಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಇದು ಸಾಕಷ್ಟು ಬೇಸರವನ್ನ ತಂದಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗೋದೇ ಒಂದು ರೀತಿ ಸಂತಸದಾಯಕವಾದಂತಹ ವಿಚಾರ. ಆದ್ರೆ ಅಂತ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನನಗೆ ಈ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬೇಸರವನ್ನು ತಂದಿದೆ ಅನ್ನೋ ಒಂದು ಬೇಸರದ ಮಾತುಗಳನ್ನ ಅವರ ಮಾತನಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇದು ಮೈಸೂರಿಗರಿಗೆ ಹೆಚ್ಚಿನದಾಗಿ ಬೇಸರವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಚಾರ. ಯಾಕೆಂತ ಹೇಳಿದ್ರೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರ ಜೊತೆಗೆ ಬಹಳಷ್ಟು ಹೆಸರಾಂತ ವ್ಯಕ್ತಿಗಳನ್ನ, ಜೊತೆಗೆ ನಮ್ಮ ನಾಡಿನ ಪರಂಪರೆಗೆ ಸೇರಿದಂತಹ ಮಹಾನ್ ವ್ಯಕ್ತಿಗಳ ಒಂದು ಕೆತ್ತನೆಯನ್ನ ಮಾಡಿದಂತಹ ಒಬ್ಬ ಶಿಲ್ಪ ಕಲಾವಿದ. ಇಂಥ ಕಲಾವಿದರಿಗೆ ಅಮೆರಿಕಾಗ್ ಹೋಗ್ಲಿಕ್ಕೆ, ಅಕ್ಕ ಸಮ್ಮೇಳನಕ್ಕೆ ಹೋಗ್ಲಿಕ್ಕೆ ವೀಸಾವನ್ನ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನ ಪರಿಶೀಲನೆ ಮಾಡಬೇಕು. ಅದೇ ಅವ್ರಿಗೆ ವೀಸಾ ಏನು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಮೈಸೂರಿನ ಸಂಸದರು ಯದುವೀರ್ ಒಡೆಯರ್ ಅವರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಕಾರ್ಯಕ್ರಮಗಳಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಇರ್ತಕ್ಕಂಥದ್ದಿರಬಹುದು. ಜೊತೆಗೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಆದಂತಹ ಒಂದು ಫ್ಯಾನ್ ಫಾಲೋವರ್ಸ್ ಇರ್ತಕ್ಕಂಥದ್ದಿರಬಹುದು. ಜೊತೆಗೆ ಒಂದು ರೀತಿ ದೇವರನ್ನ ಪೂಜಿಸುವಂತಹ ಭಕ್ತಾದಿಗಳೇನಿರ್ತಾರೆ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸುವಂತ ಒಂದು ವಿಚಾರ. ಆದ್ರೆ ಇಂಥ ಕಾರ್ಯಕ್ರಮಕ್ಕೆ ತೆರಳಿಕ್ಕೆ ಇಂಥ ಒಬ್ಬ ಶಿಲ್ಪ ಕಲಾವಿದನಿಗೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಬೇಸರವನ್ನ ತಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನೂ ಕೂಡ ಅರುಣ್ ಯೋಗಿರಾಜ್ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನ ಮತ್ತೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಮಾಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಈಗ. ಓಕೆ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.